ಹೆಲೋ ಎವ್ರಿವನ್, ನಾನು ನಿಮ್ಮ ವಾಣಿ ಸಿಂಧನೂರ್. ನಾವಿವತ್ತು ನಮ್ಮ ಫುಲ್ ಫ್ಯಾಮ್ಲಿ ಜೊತೆಗೆ ಧಾರವಾಡದಿಂದ ಸವದತ್ತಿಗೆ ಹೋದ್ವಿ. ಸವದತ್ತಿ ರೇಣುಕಾ ಯಲ್ಲಮ್ಮನ ದರ್ಶನ ಮಾಡ್ಲಿಕ್ಕೆ. ಸೊ ಇದು ಎಂಟ್ರೆನ್ಸು ಧಾರವಾಡಿಂದ ಒಂದು 45 ಮಿನಿಟ್ಸು, ರಫ್ಲಿ 40 ಕಿಲೋಮೀಟರ್ಸ್ ಅದ. ಸೊ ಧಾರವಾಡಲಿಂದ ಹೋಗ್ಲಿಕ್ಕತ್ತಿದ್ವಿ. ಅಲ್ಲಿ ನಮ್ಮ ಫ್ರೆಂಡ್ನ ಮೀಟಾಗಿ ಫಸ್ಟ್ ಟೈಮ್ ಸವದತ್ತಿಗೆ ಹೋಗಿದ್ದು ನನ್ನ ಮಗು ಜೊತೆ. ಫುಲ್ ಫ್ಯಾಮ್ಲಿ ಫಸ್ಟ್ ಟೈಮ್ ಹೋಗಿದ್ದು. ಸೊ ಇದು ಎಂಟ್ರೆನ್ಸಲ್ಲಿ ತುಂಬ ಶಾಪ್ಸ್ಗಳಿವೆ, ಚೆನ್ನಾಗಿದೆ ನೋಡೋಕ್ಕೊಂಥರ. ಅರಿಶಿನ, ಕುಂಕುಮ, ಬಳಿ, ದೇವಿಗೆ ಉಡ್ಸೋಕೆ ಸೀರೆ, ಆಮೇಲೆ ತಿಂಡಿ ತಿನಿಸು ಶಾಪ್ಸ್ಗಳು ತುಂಬ ಇದೆ ಇಲ್ಲಿ. ನೋಡೋಕೆ ಎಷ್ಟು ಚೆಂದ ಇರ್ತದಲ್ಲ, ಒಂಥರ ಜಾತ್ರೆ ಎನ್ವಿರಾನ್ಮೆಂಟು. ಮಕ್ಕಳಿಗೆಲ್ಲ ಆಟ ಸಾಮಾನು ತೊಗೊಂಡ್ವಿ ನಾವು. ಇಲ್ಲಿ ಒಂದು ಸ್ವಲ್ಪ ಅದು ಇದು ತಿನ್ಕೊಂಡ್ವಿ, ಆಮೇಲೆ ಹೊರಟ್ವಿ. ಯೂಶ್ವಲಿ ತುಂಬ ರಶ್ ಇರ್ತದೆ, ಬಟ್ ಅವತ್ತು ಥರ್ಸ್ಡೇ ನಾವು ಹೋಗಿದ್ದು. ಸೊ ನಾವು 500 ರೂಪಾಯೋ 100 ರೂಪಾಯೋ ಸ್ಪೆಷಲ್ ದರ್ಶನಕ್ಕೆ ನಪ್ಪ ಮಾಡೋಣ ಅಂತ ಅನ್ಕೋತಿದ್ವಿ. ಬಟ್ ಫ್ರೀಯಾಗಿ ನಮಗೆ ದರ್ಶನ ಸಿಕ್ತು. ಫ್ರೀ ಕ್ಯೂಲ್ಲೇ ಹೋಗಿದ್ವಿ. ಸೊ ವಿತೌಟ್ ಪೇಯಿಂಗ್ ಎನಿ ಸಿಂಗಲ್ ಪೆನಿ ನಮ್ಗೆ ಫ್ರೀಯಾಗಿ ಆರಾಮಾಗಿ ದರ್ಶನ ಸಿಕ್ತು. ತಾಯಿ ಯಲ್ಲಮ್ಮ ಅಂದರೆ ರೇಣುಕಾದೇವಿ, ಋಷಿಮುನಿಗಳಾದ ಜಮದಗ್ನಿಯವರ ಧರ್ಮಪತ್ನಿ ಮತ್ತು ವಿಷ್ಣುವಿನ 10 ಅವತಾರದಲ್ಲಿ ಒಂದಾದ ಪರಶುರಾಮ ಅವರ ತಾಯಿ ರೇಣುಕಾದೇವಿನೇ ಯಲ್ಲಮ್ಮ ದೇವಸ್ಥಾನ. ಇದಿರೋದು ನಾನು ಹೇಳ್ದಂಗೆ ಸವದತ್ತಿಯಲ್ಲಿ. ಸವದತ್ತಿಗೆ ಸೌಂದತ್ತಿ ಅಂತ ಕೂಡ ಕರೀತಾರೆ. ಈ ಯಲ್ಲಮ್ಮ ಗುಡಿ ಸ್ವಲ್ಪ ಬೆಟ್ಟದ ಮೇಲೆ ಬರುತ್ತೆ, ಬಟ್ ಎಂಟ್ರಿವರೆಗೂ ಕಾರಲ್ಲೇ ಬರ್ಬೋದು ನೀವು. ಇದು ಕಾರ್ ಪಾರ್ಕಿಂಗ್ ಮಾಡೋ ಜಾಗ. ಇಲ್ಲಿ ಕಾರ್ ಪಾರ್ಕ್ ಮಾಡಿ, ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ಎಂಟ್ರಿ ತೊಗೊಂಡ್ವಿ ನಾವು, ಒಳಗೆ ಹೋಗ್ಲಿಕ್ಕತ್ತೀವಿ. ಇಲ್ಲಿ ಭಾಳ ಚಂದ ಬಳಿ ಹಾಕ್ತಾರೆ. ಸೊ ನಾನು, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಬಳಿ ಹಾಕ್ಸ್ಕೊಂಡ್ವಿ ಅವ್ರ ಕೈಲೇ, ಬಳೆಗಾರರ ಕೈಯಿಂದ. ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ಬಳಿ ಹಾಕ್ಸ್ಕೊಂಡ್ರೆ. ಸೊ ಕುಂಕುಮ ತೊಗೊಂಡ್ವಿ, ಆಮೇಲೆಲ್ಲ ಅರ್ಚನೆ ಮಾಡಿಸಿದ್ವಿ. ಸೊ ದೇವರಿಗೆ ಸೀರೆ ತೊಗೊಂಡ್ವಿ. ಇದು ಫ್ರೀ ಎಂಟ್ರಿ. ತುಂಬ ಇತ್ತು, ಆದರೂ ಆರಾಮಾಗಿ ಹೋದ್ವಿ. ಒಂದು 45 ಮಿನಿಟ್ಸಲ್ಲಿ ದರ್ಶನ ಆಯಿತು ನಮ್ಗೆ. ಒಂದು ಬಾರಿ ರೇಣುಕಾದೇವಿ ನೀರಿನಲ್ಲಿ ಒಂದು ಯಾವುದೋ ಮೋಹಕವಾದ ದೃಶ್ಯ ನೋಡಿ ಮೈ ಮರಿತಾರೆ. ಒಂದೇ ಕ್ಷಣದಲ್ಲಿ ಎಚ್ಚರಿಸ್ಕೋತಾರೆ. ಬಟ್ ಈ ವಿಷಯ ಗೊತ್ತಾದ ಅವರ ಪತಿ ಜಮದಗ್ನಿ ಋಷಿಮುನಿಗಳು ತಮ್ಮ ಮಗನಾದ ಪರಶುರಾಮಗೆ ತಾಯಿಯ ತಲೆ ಶಿರ ತೆಗೆದು ಕೊಡಲು ಹೇಳ್ತಾರೆ. ಪರಶುರಾಮಗೆ ಇಲ್ಲಿ ತಂದೆ ಆಜ್ಞೆ ಕೂಡ ಪಾಲಿಸಬೇಕು, ಆದರೆ ತಾಯಿಯನ್ನು ಹೇಗೆ ಅವರ ತಲೆ ಕತ್ತರಿಸಬೇಕು ಅಂತ ತುಂಬ ದುಃಖದಲ್ಲಿ ಇದ್ದು ಕೊನೆಗೆ ತಾಯಿಯ ತಲೆ ಕತ್ತರಿಸ್ತಾರೆ. ಅದನ್ನು ನೋಡಿ ದೇವಿ ಪ್ರತ್ಯಕ್ಷೆಯಾಗಿ ತುಂಬ ಪ್ರಸನ್ನನಾಗಿ ನಿಮ್ಮ ತಂದೆ ಆಜ್ಞೆ ಪಾಲಿಸಿದ್ದೀರಾ, ಏನು ವರ ಬೇಕು ಕೇಳಿ ಅಂತ ಹೇಳಿದಾಗ ತನ್ನ ತಾಯಿಯನ್ನು ಮತ್ತೆ ಪುನಃ ಜೀವಂತ ಮಾಡಲು ಕೇಳ್ಕೊತಾರೆ. ಅವರ ತಲೆ ಶಿರ ಮತ್ತೆ ವಾಪಸ್ ಬರುತ್ತೆ, ಪುನಃ ಜೀವಂತಳಾಗ್ತಾಳೆ. ಸೊ ಈ ರೀತಿ ಪರಶುರಾಮ ತನ್ನ ತಂದೆ ಆಜ್ಞೆ ಕೂಡ ಪಾಲಿಸ್ತಾರೆ, ಆಮೇಲೆ ತಾಯಿಯನ್ನು ಕೂಡ ಮತ್ತೆ ಪಡಿತಾರೆ. ಇದು ಮೇನ್ ಗುಡಿ ಒಳಗೆ ಎಂಟ್ರೆನ್ಸ್ ತೊಗೊಳಿಕತ್ತೀವಿ. ಎಂಟ್ರೆನ್ಸ್ ಹೋಗೋಣ, ಲೆಫ್ಟು ರೈಟು 2 ಸೈಡಿಂದನೂ ಲೈನ್ಸ್ ಮಾಡಿ ಎಂಟ್ರಿ ತೊಗೋಬೋದು. ಸೊ ನಾವು ಲೆಫ್ಟ್ ಸೈಡಿಂದ ಎಂಟ್ರಿ ಹೋದ್ವಿ ಒಳಗಡೆ, ಮೇನ್ ಗರ್ಭಗುಡಿಗೆ ಹೋದ್ವಿ. ಸೊ ಈಗ ಎಂಟ್ರ್ ಆಗಿದ್ದೀವಿ. ಉಧೋ ಎಲ್ಲವ್ವ. ಸೊ ಇದು ಎಕ್ಸಿಟ್ ಪಾಯಿಂಟು. ದರ್ಶನ ಮಾಡಿ ಹೊರಗೆ ಬರ್ಲಿಕ್ಕತ್ತೀವಿ. ಸೊ ಹೊರಗೆ ಬಂದರೆ ಮತ್ತೆ ಹಾಗೆ ಕ್ಯೂವಲ್ಲಿ ವಾಪಸ್ ಹೋಗಬೇಕು. ಆಮೇಲೆ ಅಲ್ಲೇ ದಾಸೋಹ ಇರುತ್ತೆ, ಊಟ ಮಾಡ್ಕೋಬೋದು, ಪ್ರಸಾದ ತಗೊಂಡು ಎಲ್ಲರೂ ಹೊರಡ್ಬೋದು. ಸೊ ಇದು ನಮ್ಮದು ಫಸ್ಟ್ ವಿಸಿಟು ಸವದತ್ತಿಗೆ, ಸೌಂದತ್ತಿ ಯಲ್ಲಮ್ಮನ ದರ್ಶನಕ್ಕೆ. ಆಮೇಲೆ ನಾನು ಹೇಳಿದ್ನಲ್ಲ, ನಾನು ನನ್ನ ಮಗಳು ಮತ್ತೆ ಎಲ್ಲ ಬಳೆ ಹಾಕ್ಸ್ಕೊಂಡೆ ಅಂತ. ಫಸ್ಟ್ ಟೈಮ್ ಅವಳು ಬಳೆ ಹಾಕ್ಸ್ಕೊಂಡಿದ್ದು ಗಾಜಿನ ಬಳೆ. ಅವಳ ಸೈಜ್ ಸಿಗ್ತಾನೆ ಇರಲಿಲ್ಲ ನನಗೆಲ್ಲೂ. ಇಲ್ಲಿ ಸಿಕ್ತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ವಿಡಿಯೋ, ಅವರ್ ಶಾರ್ಟ್ ಟ್ರಿಪ್ ಟು ಸವದತ್ತಿ ಯಲ್ಲಮ್ಮ ಟೆಂಪಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.
ಹ್ಞೂ